ನಮಸ್ಕಾರ ವೀಕ್ಷಕರೇ, ಸರ್ವಜ್ಞಾನ ಚಾನಲಿಗೆ ಸ್ವಾಗತ. ಇವತ್ತು ನಿಮಗೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ ಅಂತೇಳಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿಬಿಟ್ಟು ರೇಷನ್ ಕಾರ್ಡ್ ಅಂತ ಇಲ್ಲಿ ನೀವು ಜಸ್ಟ್ ಡೌನ್ಲೋಡ್ ಕರ್ನಾಟಕ ಅಂತ ಹೇಳಿಕೊಟ್ರೆ ಸಾಕು. ಇಲ್ಲಿ ಫಸ್ಟ್ ಬರೋ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮಾರ್ಕ್ ಮಾಡ್ತಾ ಇದ್ದೇನೆ ನಾನು. ಈ ಸರ್ವಿಸ್ ಅಂತ ಇದೆ ನೋಡಿ, ahara.kar.nic.in. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಗೋರ್ಮೆಂಟ್ ವೆಬ್ಸೈಟು ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ನಾನು ಯಾವ ಥರ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ, ಸೊ ನನ್ನ ಫಾಲೋ ಮಾಡಿ ಸಾಕು. ನಾನು ಯಾವ ಥರ ಮಾಡ್ತೀನೋ ಅದೇ ಥರ ಮಾಡಿ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೇನೆ ನಾನು. ಸೊ ಹೊಸಬರಿಗಾಗಲಿ ಅಥವಾ ಹಳಬರಿಗಾಗಲಿ ಕಂಪ್ಲೀಟಾಗಿ ತಿಳಿಸ್ಕೊಡೋದೇ ನನ್ನ ಉದ್ದೇಶ. ಸೊ ಇಲ್ಲಿ ನೋಡಿ, ಶೋ ರೇಷನ್ ಕಾರ್ಡ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ನಂಬರ್ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಮುಂದೆ ಹೋಗಲಿಕ್ಕೆ ಆಗುತ್ತೆ, ಅಂದರೆ ರೇಷನ್ ಕಾರ್ಡ್ ಶೋ ಮಾಡುತ್ತೆ. ಸೊ ನಿಮಗೆ ಈ ರೇಷನ್ ಕಾರ್ಡು ರೇಷನ್ ಕಾರ್ಡ್ ನಂಬರ್ಗಿಂತ ಮೊದಲು ನಿಮ್ಮ ಹತ್ರ ಎಕ್ನಾಲಜ್ಮೆಂಟ್ ಇರುತ್ತೆ. ಅಂದರೆ ಇವಾಗ ನೀವು ಹೊಸದಾಗಿ ಹಾಕಿರ್ತೀರಲ್ಲ, ಸೊ ಆವಾಗ ನಿಮಗೆ ಒಂದು ಎಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ. ಇಲ್ಲಿ ನ್ಯೂ ಎಕ್ಸಿಸ್ಟಿಂಗ್ ಅಂತ ಹೇಳಿ ಬಂದಿದೆ ನೋಡಿ. ಇಲ್ಲಿ ನಿಮ್ಮ ಯಾವ ಭಾಗದಲ್ಲಿ ನಿಮ್ಮ ಡಿಸ್ಟಿಕ್ ಇದೆಯೋ ಆ ಭಾಗದಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಓನ್ಲಿ ಫಾರ್ ಬೆಂಗಳೂರು ಡಿಸ್ಟಿಕ್ ಕ್ಲಿಕ್ ಹಿಯರ್ ಅಂತ ಇದೆ. ನಂತರ ಇಲ್ಲಿ ಕಲಬುರಗಿ ಬೆಂಗಳೂರು ಡಿವಿಷನ್ ಇದೆ, ಇದು ಬೆಂಗಳೂರು ಡಿವಿಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಅಪ್ಲಿಕೇಶನ್ಸ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎದಕ್ಕೆ ಕ್ಲಿಕ್ ಮಾಡ್ಕೋಬೇಕಪ್ಪ ಅಂತಂದರೆ, ನಿಮ್ಮ ಹತ್ರ ಇರೋ ಎಕ್ನಾಲಜ್ಮೆಂಟ್ ನಂಬರನ್ನು ಇಲ್ಲಿ ಹಾಕಿದರೆ ನಿಮ್ಮ ರೇಷನ್ ಕಾರ್ಡು ನಂಬರ್ ಶೋ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮದು ಸಿಟಿನೋ ಅಥವಾ ಹಳ್ಳಿನೋ ಯಾವುದಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಕ್ನಾಲಜ್ಮೆಂಟ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮ 9 ಅಂಕೆಯ ಎಕ್ನಾಲಜ್ಮೆಂಟ್ ನಂಬರ್ ಹಾಕಿದ ನಂತರ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ನಿಮ್ಮ ಹೋಬಳಿ ಅಥವಾ ಹಳ್ಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮ್ಮ ರೇಷನ್ ಕಾರ್ಡ್ ನಂಬರು. ನೋಡಿ, ನಾನು ಪ್ರತಿಯೊಂದು ನಿಮಗೆ ಕರೆಕ್ಟಾಗಿ ಮತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ನಂಬರ್ ಇಲ್ಲದೇ ಇದ್ದರೆ ಈ ಥರ ಮಾಡಿ. ನಿಮ್ಮ ಹೊಸ ಅಪ್ಲಿಕೇಶನ್ ಹಾಕಿದಾಗ ಎಕ್ನಾಲಜ್ಮೆಂಟ್ ನಂಬರ್ ಕೊಟ್ಟಿರ್ತಾರಲ್ವೋ ಆ ನಂಬರ್ನ ನೀವು ಇಲ್ಲಿ ಹಾಕಿದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಸಿಗುತ್ತೆ. ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನ ಕಾಪಿ ಅಥವಾ ಬರೆದಿಟ್ಕೊಂಡ್ಬಿಟ್ಟು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಜಸ್ಟ್ ಗೋ ಕ್ಲಿಕ್ ಮಾಡಿ. ನಂತರ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಂಟ್ರಿ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ ನೇಮ್ಗಳು ಸಿಗ್ತವೆ ಇಲ್ಲಿ. ಸೊ ನೀವು ಯಾರ್ದಾದ್ರೂ ಹೆಸರಿಗೆ ಕ್ಲಿಕ್ ಮಾಡಿಬಿಟ್ಟು OTPನ ನೀವು ಇಲ್ಲಿ ಜನ್ರೇಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ OTP ಬಂದಿದೆ. ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ಓಪನ್ ಆಗುತ್ತೆ. OTP ಹಾಕಿದ ನಂತರ ನೀವು ನಾನು ಕ್ಲಿಕ್ ಮಾಡಿದ್ನಲ್ಲ ಶೋ ರೇಷನ್ ಕಾರ್ಡ್ ಅಂತೇಳಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸ್ಪೆಸಿಮೆನ್ ಕಾಪಿ ಅಂತ ಹೇಳಿ ಇದು ವಾಟರ್ ಮಾರ್ಕ್ ಇರುತ್ತೆ. ಇದು
ಸೊ ಇದನ್ನು ನೀವು ರಿಮೂವ್ ಮಾಡಬೇಕು ಅಂತಂದರೆ ಇವಾಗ ನನ್ನ ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೆವಲಪರ್ ಟೂಲ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಸ್ಪೆಸಿಮೆನ್ ಕಾಪಿ ಇದು ಹೋಗಬೇಕು ಅಂತಂದರೆ ಇಲ್ಲಿ ಏರೋ ಮಾರ್ಕ್ ಇದೆ ನೋಡಿ, ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಜಸ್ಟ್ ನೀವು ನಿಮ್ಮ ಕರ್ಸರ್ ಬಟನನ್ನು ಜಸ್ಟ್ ಹೋಗಿ ಸ್ಪೆಸಿಮೆನ್ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ ನಿಮಗೆ ಅದು ಶೋ ಆಗುತ್ತೆ. ಇಲ್ಲಿ ಕೋಡಿಂಗ್ ಬರೆದಿರ್ತಾರೆ, ಪ್ರೋಗ್ರಾಮಿಂಗಲ್ಲಿ ವೆಬ್ ಪೇಜ್ ಮೇಲೆ ಕೋಡಿಂಗ್ ಬರ್ತಾ ಇರ್ತಾರೆ. ಸೊ ಇದನ್ನು ನೀವು ಜಸ್ಟ್ ಡಿಲೀಟ್ ಮಾಡಿ ಎಂಟರ್ ಕೊಡಿ. ಸೊ ಇವಾಗ ನೋಡಿ ಸ್ಪೆಸಿಮೆನ್ ಕಾಪಿ ಇವಾಗ ರಿಮೂವ್ ಆಗಿದೆ. ಜಸ್ಟ್ ಕ್ಲೋಸ್ ಮಾಡಿ. ನಂತರ ನಿಮ್ಮ ಈ ರೇಷನ್ ಕಾರ್ಡನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಸೇವ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ತಗೊಳ್ಳಿ. ನಿಮಗೆ ಒರಿಜಿನಲ್ ಥರ ಪ್ರಿಂಟ್ ತೆಗಿಬೇಕು ಅಂತಂದರೆ ಸೇವ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀವು ಪ್ರಿಂಟ್ ತಕ್ಕೊಳ್ತೀರಾ ಅಂದರೆ ತಕ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ನಿಮಗೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಫೋಟೋಶಾಪ್ನಲ್ಲಿ ನಿಮ್ಮ ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೊಂಡಿರುವಂಥ ರೇಷನ್ ಕಾರ್ಡನ್ನು ಹೇಗೆ ಒರಿಜಿನಲ್ ರೀತಿಯಲ್ಲಿ ಪ್ರಿಂಟ್ ತಕ್ಕೋಬೋದು ಅಂತ ಹೇಳಿ ನಾನು ನಿಮಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಕ್ರಿಯೇಟ್ ಮಾಡ್ಕೊಂಡಿರುವಂಥ ರೇಷನ್ ಕಾರ್ಡಿನ ಟೆಂಪ್ಲೇಟ್ಸ್ ಇದು. ನೀವು ಕಾಪಿ ಮಾಡಿಕೊಂಡಿರೋ ರೇಷನ್ ಕಾರ್ಡಿನ ಇಮೇಜನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಂತರ ಅದರ ಮೋಡನ್ನು ಚೇಂಜ್ ಮಾಡಬೇಕಾಗತ್ತೆ ಮಲ್ಟಿಪ್ಲೈ ಆಗಿ. ನನ್ನ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೆ ಎಲ್ಲ ಕರೆಕ್ಟಾಗಿ ತಿಳಿಯುತ್ತೆ ವೀಕ್ಷಕರೇ. ಸೊ ದಯವಿಟ್ಟು ವೀಕ್ಷಕರೇ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡ್ತಾ ಇರೋಂಥ ಎಲ್ಲ ವಿಡಿಯೋಗಳು ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ, ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ಒರಿಜಿನಲ್ ರೀತಿಯಲ್ಲಿನೇ ಇದು ಬರಬೇಕು ಅಂತ ಹೇಳಿ ಸ್ವಲ್ಪ ನನ್ನ ಪ್ರೊಸೆಸ್ಸು ನಿಮಗೆ ತಿಳಿಲಿ ಅಂತೇಳಿ ಸ್ಲೋ ಆಗಿನೇ ನಾನು ಮಾಡಿದ್ದೇನೆ. ಸೊ ವೀಕ್ಷಕರೇ, ಯಾವುದೇ ಥರ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಯಾವ ಥರ ಏನು ಬರಬೇಕು ಅದು ಕರೆಕ್ಟಾಗಿ ನಿಮಗೆ ತಿಳಿಯೋದಿಲ್ಲ ವಿಡಿಯೋದಲ್ಲಿ. ಸೊ ಪ್ರತಿಯೊಬ್ಬ ವೀಕ್ಷಕರು ಕರೆಕ್ಟಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಂಬಿಟ್ಟು ಆನಂತರ ನೀವು ನಿಮ್ಮ ಪ್ರೊಸೆಸನ್ನು ಕಸ್ಟಮರ್ಗೆ ಕೂಡ ನೀವು ಸರ್ವಿಸನ್ನು ಕೊಡ್ಬೋದು ಚೆನ್ನಾಗಿ. ಈ ವಿಡಿಯೋ ಓನ್ಲಿ ಎಜುಕೇಷನಲ್ ಪರ್ಪಸಿಗೆ ಮಾತ್ರ ಇರುತ್ತೆ. ಇದು ಯಾವುದೇ ಥರ ಇಲ್ಲಿಗಲಿ ವರ್ಕಿಗೆ ಬಳಸ್ಕೋಬೇಡಿ ವೀಕ್ಷಕರೇ ದಯವಿಟ್ಟು. ಇವಾಗ ಆನ್ಲೈನ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಇದು ಕಸ್ಟಮರ್ಗೆ ಕೊಡುವಂಥ ಸರ್ವಿಸ್ ಇದು. ಕಸ್ಟಮರ್ ಕೂಡ ಖುಷಿ ಆಗ್ತಾರೆ ಈ ಥರ ಮಾಡಿಕೊಟ್ರೆ. ನಿಮಗೇನಾದರೂ ವೀಕ್ಷಕರೇ ಈ ರೇಷನ್ ಕಾರ್ಡಿನ ಟೆಂಪ್ಲೇಟ್ಸು ಬೇಕು ಅಂತಂದರೆ ನನಗೆ ಈ ವಿಡಿಯೋದಲ್ಲಿ ಮೊದಲು ಇಂಟ್ರೋದಲ್ಲಿನೇ ನನ್ನ ವಾಟ್ಸಪ್ ನಂಬರ್ ಇರುತ್ತೆ. ಸೊ ನನ್ನ ವಾಟ್ಸಪ್ ನಂಬರಿಗೆ ಕನ್ವರ್ಸೇಷನ್ ಮಾಡಿ ನಾನು ನಿಮಗೆ ಈ ಟೆಂಪ್ಲೇಟ್ಸನ್ನು ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಇವಾಗ ಏನು ಮಾಡ್ತಾ ಇದ್ದೇನಲ್ಲೋ ಕರೆಕ್ಟಾಗಿ ನೋಡ್ತಾ ಇರಿ. ಸೊ ಸ್ವಲ್ಪ ಕೂಡ ಮಿಸ್ ಮಾಡಿದರೂ ಕೂಡ ನಿಮಗೆ ನಾನು ಇಲ್ಲಿ ಏನು ಮಾಡಿದೆ ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನಂತರ ನೀವು ನಿಮ್ಮ ವರ್ಕನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಇದು ಕಸ್ಟಮರಿಗೆ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ನಿಮಗೂ ಕೂಡ ಈ ಥರ ಮಾಡ್ಕೋಬೋದು.
ನೋಡಿ ವೀಕ್ಷಕರೇ, ಇಲ್ಲಿ ಇವಾಗ ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಇದನ್ನು ನೀವು ಸೇವ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ತಗೋಬೋದು. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಲೋಗೋನ ನೀವಿಲ್ಲಿ ಸ್ವಲ್ಪ ಹೈಲೈಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಹೇಗೆ ಮಾಡ್ಬೇಕಂತ ಹೇಳಿ. ನೋಡಿ, ಇಲ್ಲಿ ಈ ಥರ ಮಾಡಿದರೆ ಕರೆಕ್ಟಾಗಿ ಬರ್ತಾ ಇದ್ದಿದ್ದಿಲ್ಲ. ಸೊ ಇವಾಗ ನಾನು ಡೈರೆಕ್ಟ್ ಲೋಗೋನೇ ಹೊಸದ ಹಾಕಬೇಕಾಗತ್ತೆ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಅದನ್ನೇ ಅಡ್ಜಸ್ಟ್ ಮಾಡಬೇಕಂದ್ರೆ ಈ ಥರ ಎಲ್ಲ ಕಾಣುತ್ತೆ. ಇದು ನಾನು ನಿಮಗೆ ಇವಾಗ ಚೆಕ್ ಮಾಡಿನೇ ತೋರಿಸ್ತಾ ಇರೋದು ಲೈವ್ ಆಗಿ. ಇದರಲ್ಲಿ ಯಾವುದು ಮಾಡಿದರೂ ಕೂಡ ಯಾವ ಮಾಡಲ್ಲಿ ಕೂಡ ಇದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಇದು ಕಂಪ್ಲೀಟ್ ಆಗಿಲ್ಲ ಹಾಗಾದರೆ ಇನ್ನೂ. ಸೊ ಇವಾಗ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಲೋಗೋನ ಡೌನ್ಲೋಡ್ ಮಾಡಿದ್ದೇನೆ. ಈ ಲೋಗೋನ ನಾನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಸೇವ್ ಮಾಡಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಇವಾಗ ಹಿಂದ್ಗಡೆ ಇರೋ ಲೇಯರು, ಆ ಲೇಯರನ್ನು ಕಂಪ್ಲೀಟಾಗಿ ಇರೇಸ್ ಮಾಡಬೇಕಾಗತ್ತೆ. ಅಂದರೆ ಅದನ್ನು ಹೈಡ್ ಮಾಡಬೇಕು ಅಥವಾ ಆ ಲೋಗೋನ ಕಾಣಲಾರ್ದಂಗೆ ಮಾಡಬೇಕು. ಸೊ ಇವಾಗ ನೋಡಿ, ನಾನು ಕಾಣಲಾರ್ದಂಗೆ ಮಾಡಿಬಿಡ್ತೀನಿ. ಅದನ್ನು ನಾವು ಹೊಸದಾಗಿ ಹಾಕಿರೋ ಲೋಗೋ ಮಾತ್ರ ಅಲ್ಲಿ ಕಾಣೋ ಥರ ಮಾಡ್ತೀನಿ ಇವಾಗ. ನೋಡಿ ವೀಕ್ಷಕರೇ, ಇದು ಹಿಂದ್ಗಡೆ ಇರೋ ಲೇಯರು ಹೈಡ್ ಆಗಿದೆ. ಅದು ಅದ್ರಿಗಿಂತ ಜಾಸ್ತಿ ಹೇಳ್ಬೇಕಂದ್ರೆ ಎರೇಸ್ ಮಾಡಿದ್ದೀನಿ. ಇದು ಹೊಸ ಲೋಗೋ, ಇದು ಅಲ್ಲಿ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಮೊದಲು ಹೇಗಿತ್ತು ಈಗ ಹೇಗಾಯಿತು ಅಂತೇಳಿ. ಇಲ್ಲಿ ನಿಮಗೆ ನನ್ನ ವಿಡಿಯೋ ಹೇಗಿದೆ ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಇರುತ್ತೆ. ಸೊ ಕಮೆಂಟಲ್ಲಿ ನಿಮ್ಮ ಕಮೆಂಟನ್ನು ಪಾಸ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.